ರಾಜ್ಯದಲ್ಲಿ ಸೂರ್ಯನ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ವರುಣನ ಸುಳಿವೇ ಇಲ್ಲದ ಕಾರಣ ಕೆಂಡದಂತಹ ಬಿಸಿಲಿಗೆ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ. ಉತ್ತರದಿಂದ ದಕ್ಷಿಣದವರೆಗೆ ತಾಪಮಾನದ ಪಾದರಸ ಏರುತ್ತಲೇ ಸಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೀಟ್ ಸ್ಟ್ರೋಕ್ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ವಿಶೇಷ ವಾರ್ಡ್ಗಳನ್ನು ತೆರೆಯಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಹೆಚ್ಚಾಯಿತು ಸೂರ್ಯನ ಅಟ್ಟಹಾಸ. ಕೆಂಡದಂತಾದ ಭೂಮಿ, ಜನಜೀವನ ಅಸ್ತವ್ಯಸ್ತ. ಕರಾವಳಿಯಿಂದ ಬಯಲು ಸೀಮೆವರೆಗೆ ಎಲ್ಲಿ ನೋಡಿದ್ರಲ್ಲೂ ಬಿಸಿಲ ಝಳವೋ ಝಳ. ಮನೆಯಿಂದ ಹೊರಬರಲು ಜನ 10 ಬಾರಿ ಯೋಚಿಸುವಂತಾಗಿದೆ. ಬೆಂಗಳೂರಿನಲ್ಲೂ ಎಂದೂ ಕಾಣದ ರಣ ಬಿಸಿಲು ಆವರಿಸಿದ್ದು ಮಧ್ಯಾಹ್ನ ಆಗ್ತಾ ಇದ್ದಂತೆ ರಸ್ತೆಗಳು ಖಾಲಿ ಆಗ್ತಾ ಇವೆ. ಇತ್ತ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಂತೂ ಪಾದರಸ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದ್ದು ಭೂಮಿ ಕಾಯ್ದ ಹಂಚಿನಂತಾಗಿದೆ. ಹೀಗಾಗಿ ಕೊಪ್ಪಳದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಸ್ಪತ್ರೆಯಲ್ಲಿ 10 ಹಾಸಿಗೆಗಳ ವಿಶೇಷ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬಿಸಿಲ ಧಗೆಯಿಂದ ಆರೋಗ್ಯ ಕೆಡದಂತೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಅಂತ ಜಿಲ್ಲಾಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಬೇಸಿಗೆಯಲ್ಲಿ ಟೆಂಪ್ರೇಚರ್ 40ರಿಂದ 41 ಡಿಗ್ರಿ ಆಗ್ತಾಯಿದೆ. ಹೋದ ಸಲಕ್ಕಿಂತ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಭಾಳ ಜನಕ್ಕೆ ತೊಂದರೆ ಆಗ್ತಾಯಿದೆ. ಹೊರಗಡೆ ಏನಾಗುತ್ತೆ, ಈ ಸಮಯದಲ್ಲಿ ಅವರಿಗೆ ಹೊರಗಡೆ ಅಡ್ಡಾಡಿದಾಗ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಬಿಸಿಲು ಜಾಸ್ತಿಯಾಗಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು, ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬೋದು. ಅಂಥವರಿಗೆ ಇಮಿಡಿಯೇಟಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂದರೆ ಅವರಿಗೆ ಆರೈಕೆ ಮಾಡೋಕ್ಕಂತೇಳಿ ಸಪ್ರೇಟಾಗಿ ವಾರ್ಡ್ ಮಾಡಿದ್ದೀವಿ. ಅದಕ್ಕೆ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ 10 ಬೆಡ್ ಅವ್ರಿಗೆ ಕಾಯ್ದಿರಿಸಿದ್ದೀವಿ. ಸ್ಪೆಷಲಾಗಿ ಈ ಬಿಸಿಲಿನಿಂದ ತೊಂದರೆಗೊಳಗಾಗಿ ಬಂದವರಿಗೆ 10 ಬೆಡ್ ವಾರ್ಡಲ್ಲಿ ಇದು ICU ಮಾದರಿ ಟೈಪೇ ವಾರ್ಡ್ ಇದು. ಅದರಲ್ಲಿ ವೆಂಟಿಲೇಟರ್ಸ್ ಸಹ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಮತ್ತು ಧಗೆ ಮುಂದುವರೆದಿದ್ದು ಯಾದಗಿರಿಯಲ್ಲಿ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಸಿಲಿನ ಝಳಕ್ಕೆ ತುತ್ತಾಗುವ ರೋಗಿಗಳ ಚಿಕಿತ್ಸೆಗಾಗಿ ನಗರದ ಹೊರವಲಯದಲ್ಲಿರುವ ಆಸ್ಪತ್ರೆಯಲ್ಲಿ 10 ಬೆಡ್ಗಳ ವಿಶೇಷ ವಾರ್ಡ್ ತೆರೆಯಲಾಗಿದೆ. ಸನ್ ಸ್ಟ್ರೋಕ್, ವಾಂತಿ ಮತ್ತು ಬೇದಿಯಿಂದ ಬಳಲ್ತಾ ಇರೋರಿಗಾಗಿ 2 ಪ್ರತ್ಯೇಕ ವಾರ್ಡ್ಗಳನ್ನು ಮೀಸಲಿಡಲಾಗಿದ್ದು ರೋಗಿಗಳಿಗೆ ತಕ್ಷಣ ಮತ್ತು ಗುಣಮಟ್ಟದ ಚಿಕಿತ್ಸೆ ನೀಡಲು ಆಸ್ಪತ್ರೆ ಸಿಬ್ಬಂದಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ತಾಪಮಾನ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವಿಶೇಷ ತಾಪಾಘಾತ ಕೊಠಡಿ ನಿರ್ಮಿಸಲಾಗಿದೆ. ಹೀಟ್ ಸ್ಟ್ರೋಕ್ ಹಾಗೂ ಡಿಹೈಡ್ರೇಷನ್ನಿಂದ ಬಳಲುವ ರೋಗಿಗಳಿಗಾಗಿ 10 ಬೆಡ್ಗಳ ವಿಶೇಷ AC ವಾರ್ಡ್ ಸಜ್ಜುಗೊಳಿಸಲಾಗಿದ್ದು ಬಿಸಿಲಿನ ಝಳದಿಂದ ಆರೋಗ್ಯ ಸಮಸ್ಯೆ ಎದುರಿಸೋರಿಗೆ ತಕ್ಷಣದ ಚಿಕಿತ್ಸೆ ನೀಡಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 8ರಿಂದ 10 ಬೆಡ್ ಮಾಡಬೇಕಂತ ಆದೇಶ ಇದೆ. ಅದರ ಪ್ರಕಾರ ನಾವು ಇಲ್ಲಿ 8 ಬೆಡ್ ರೆಡಿ ಮಾಡಿದ್ದೇವೆ. ಅದರಲ್ಲಿ 4 ಹೆಣ್ಮಕ್ಳಿಗೆ 4 ಗಂಡು ಮಕ್ಕಳಿಗೆ. ಅದೇ ರೀತಿ ಈಗ ಸಣ್ಣ ಮಕ್ಕಳಿಗೆ ಕೂಡ ತಾಪಮಾನದಿಂದ ತೊಂದರೆಗಳಾದರೆ ಅಲ್ಲಿ ಪಿಡಿಯಾಟ್ರಿಕ್ ವಾರ್ಡಲ್ಲಿ PIC ವಾರ್ಡ್ ಇದೆ ಸರ್. ಅಲ್ಲಿ ಕೂಡ 16 ಬೆಡ್ ಇದೆ. ಸೊ ಆ ರೂಮಲ್ಲಿ ಕೂಡ AC ಇದೆ, ಎಲ್ಲ ವ್ಯವಸ್ಥೆ ಇದೆ ಸರ್. ಜೊತೆಗೆ ತಾಪಮಾನದಿಂದ ಏನೋ ತೊಂದರೆ ಆದಾಗ ಬರುವಂಥ ರೋಗ ಲಕ್ಷಣಕ್ಕೆ ಅನುಗುಣವಾಗಿ ಎಲ್ಲ ಟ್ರೀಟ್ಮೆಂಟ್ ಇದೆ ಸರ್. ನಾವು ಈ ಒಂದು ವಿಭಾಗಕ್ಕೆ ಸಪ್ರೇಟಾಗಿ ಒಬ್ಬ ಡಾಕ್ಟರ್ ಕಿರಣ್ ಕುಲಕರ್ಣಿ ಅಂತೇಳಿ ನೋಡಲ ಅಧಿಕಾರಿಗಳು ಕೂಡ ನೇಮಿಸಿದ್ದೇವೆ ಸರ್. ಚಾಮರಾಜನಗರದಲ್ಲೂ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದ್ದು ಜನರು ಮನೆಯಿಂದ ಹೊರಬರಲು ಹೈರಾಣಾಗ್ತಿದ್ದಾರೆ. ಪ್ರಸ್ತುತ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ತಲುಪಿರೋದ್ರಿಂದ ಬಿಸಿ ಗಾಳಿ ಜೋರಾಗಿದ್ದು ಸಾರ್ವಜನಿಕರು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಎಳನೀರು, ಕಲ್ಲಂಗಡಿ ಹಾಗೂ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಬಿಸಿಲಿನ ಝಳ ಹೆಚ್ಚಾಗಿದ್ದು ರಸ್ತೆಗಳಲ್ಲಿ ಜನಸಂಚಾರ ವಿರಳವಾಗಿದೆ. ಬಿಸಿಲಿನ ತಾಪದ ಜೊತೆಗೆ ಕುಡಿಯುವ ನೀರಿಗೂ ಅಭಾವ ಎದುರಾಗಿದ್ದು ಜನರು ಟ್ಯಾಂಕರ್ ನೀರನ್ನ ಅವಲಂಬಿಸುವಂತಾಗಿದೆ. ಒಟ್ನಲ್ಲಿ ರಾಜ್ಯಾದ್ಯಂತ ಬಿಸಿಲಿನ ಪ್ರಖರತೆ ಜನಸಾಮಾನ್ಯರ ನೆಮ್ಮದಿ ಕೆಡಿಸಿರೋದಂತೂ ಸುಳ್ಳಲ್ಲ. ಜಿಲ್ಲಾಡಳಿತಗಳು ಮತ್ತು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಶೇಷ ವಾರ್ಡ್ಗಳನ್ನು ತೆರೆದು ಸನ್ನದ್ಧವಾಗಿವೆಯಾದರೂ ಸಾರ್ವಜನಿಕರು ಸ್ವಯಂ ಜಾಗೃತಿ ವಹಿಸೋದು ಅನಿವಾರ್ಯವಾಗಿದೆ. ಈ ಸುಡುವ ಬೇಸಿಗೆಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.